ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವರ್ಕೌಟ್ ಬಂದು ಅಪ್ಪರ್ ಬಾಡಿಯಲ್ಲಿ ಶೋಲ್ಡರ್ ಮಸಲ್ಗೆ. ಸೊ ಯಾವ್ಯಾವ ವರ್ಕೌಟು ಏನೇನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಸೊ ನಿಮ್ಮ ಜಿಮ್ಮಲ್ಲಿ ಮಾಡೋ ಥರನೇ ಮಾಡೋದು, ಬಟ್ ಏನಂದರೆ ಜಿಮ್ಮಲ್ಲಿ ನಾವು ಸ್ಟ್ಯಾಂಡಿಂಗಲ್ಲಿ ಮಾಡ್ತೀವಿ ಸಮ್ ವರ್ಕೌಟ್ಸು, ಬಟ್ ಈಗ ಎಲ್ಲ ಸೀಟೆಡಲ್ಲೇ ಮಾಡಬೇಕು, ಅಂದರೆ ಕೂತ್ಕೊಂಡೇ ಮಾಡಬೇಕು. ಸೊ ಒಂದು 4 ವರ್ಕೌಟ್ಸ್ ಮಾಡೋಣ, ಜಾಸ್ತಿ ಬೇಡ, ಎಲ್ಲ ಅಷ್ಟೇ 4 ವರ್ಕೌಟ್ಸು. ಇವತ್ತು 4 ವರ್ಕೌಟ್ಸಲ್ಲಿ ಫಸ್ಟ್ನೇದು ಬಂದು ಶೋಲ್ಡರ್ ಪ್ರೆಸ್ಸು, ಸೆಕೆಂಡೇದು ಬಂದು ಲ್ಯಾಟ್ರಲ್ ರೈಸು, ಥರ್ಡ್ ಬಂದು ಫ್ರಂಟ್ ರೈಸು, ಫೋರ್ತ್ ವರ್ಕೌಟ್ ಬಂದ್ಬಿಟ್ಟು ರೇರ್ ಡೆಡ್ಲಿಫ್ಟು. ಸೊ ಯಾವ್ದು ಏನಂತ ಹೇಳ್ತೀನಿ ಹಿಂಗೆ ಮಾಡೋದಂತ. ಸೊ ನೀವು ಫಸ್ಟು ಮಾಡೋದಕ್ಕಿಂತ ಮುಂಚೆ ಮೇನ್ ಸ್ಟ್ರೆಚಿಂಗ್ ಮಾಡಿ ವಾರ್ಮಪ್ಪು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟ್ರೆಚಿಂಗಲ್ಲಿ ಯಾವುದಂದ್ರೆ ಫಸ್ಟ್ನೇದು, ಸೊ ಕೈನ ಹಿಂಗೆ ಇಟ್ಕೊಂಡು ಅದಷ್ಟು ಹಿಂಗೆ ಫುಲ್ ಮಾಡಿ, ಸೊ ಇಲ್ಲಲ್ಲೇ ಸ್ಟ್ರೆಚ್ ಫೀಲ್ ಆಗುತ್ತೆ ಶೋಲ್ಡರು. ಇದು ಒಂದು 2 to 3 ಟೈಮ್ಸ್ ಮಾಡಿ ಹಿಂಗೆ. ಸೊ ನೆಕ್ಸ್ಟ್ ಬಂದು ಇದು ಸೊ ನೆಕ್ಸ್ಟ್ ಬಂದು ನಿಮ್ಮ ರಿಸ್ಟಿಗೆ ಕ್ಲಾಕ್ವೈಸ್ ರೊಟೇಷನು, ಹ್ಯಾಂಡಿ ಕ್ಲಾಕ್ವೈಸ್ ರೊಟೇಷನು. ಆಮೇಲೆ ಕೈನ ಸ್ವಿಂಗ್ ಮಾಡೋಕ್ಕಾಗಲ್ಲ ಕೂತಿದ್ದಾಗ, ಸೊ ಅದಕ್ಕೆ ಸ್ವಿಂಗ್ ಬದಲು ಈ ಥರ ಮಾಡಿ, ನಿಮ್ಮ ಹ್ಯಾಂಡ್ಸ್ ನಿಮ್ಮ ಫಿಂಗರ್ಸ್ನ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ಸೊ ಈ ಥರ ರೊಟೇಷನ್ ಮಾಡಿ. ಸೊ ಇದು ಮಾಡಿ ಹೀಗೆ ತಿರ್ಗಾ ರಿವರ್ಸ್, ತಿರ್ಗಾ ಇನ್ ಆ್ಯಂಡ್ ಔಟ್, ಅಪ್ ಆ್ಯಂಡ್ ಡೌನ್. ಸೊ ಇದು ಮಾಡೋದಲ್ಲೇ ಎಲ್ಲ ಒಂದೊಂದು 10 ಕೌಂಟ್ಸ್ ಇಲ್ಲ 15 ಕೌಂಟ್ಸ್ ಮಾಡಿ. ಸೊ ಇದು ಮಾಡೋದಲ್ಲೇ ನಿಮಗೆ ಆಲ್ಮೋಸ್ಟ್ ಸ್ಟ್ರೆಚಿಂಗ್ ಆಗುತ್ತೆ, ಸ್ವಲ್ಪ ವಾರ್ಮ್ ಅಪ್ ಫೀಲ್ ಆಗುತ್ತೆ, ಬ್ಲಡ್ ಫ್ಲೋ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಬಂದು 3 kg ಡಂಬಲ್ಸು, ಈಚ್ 3 kg. ಸೊ ಲೈಟ್ ವೇಟಲ್ಲೇ ಹೋಗಬೇಕು, ಯಾಕಂದರೆ ನಾವೀಗ ಜಿಮ್ಮಲ್ಲಿ ಬಾಡಿ ಬಿಲ್ಡ್ ಮಾಡೋ ಥರ ನಾವು ವರ್ಕೌಟ್ ಮಾಡೋದಲ್ಲ. ಏನಂದರೆ ಸೊ ನಮಗೀಗ ಸ್ವಲ್ಪ ಅಪ್ಪರ್ ಬಾಡಿಯಲ್ಲಿ ಸ್ಟ್ರೆಂತ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಶೋಲ್ಡ್ರಿಗೆ ವರ್ಕೌಟ್ ಮಾಡೋಣ. ಸೊ ಫಸ್ಟ್ ವರ್ಕೌಟ್ ಬಂದು ವರ್ಕೌಟ್ಗಿಂತ ಮುಂಚೆ ಇದರಲ್ಲೂ ಒಂದು ವಾರ್ಮ್ ಅಪ್ ಇರೋದು, ವಾರ್ಮ್ ಅಪ್ ಮಾಡೋಣ. ಸೊ ವಾರ್ಮ್ ಅಪ್ಗೆ 2 3 4 5 ಆಗಿದ ತಕ್ಷಣ 1 2 3. ಸೊ ನಿಮ್ಮ ಹಿಂದೆ ಕೂತಿ ಬೆಟ್ಟ ಹೆಚ್ಚಾಗುತ್ತೆ ಅಂದರೆ ಆದಷ್ಟು ಮುಂದಕ್ಕೆ ಬನ್ನಿ, ಮುಂದಕ್ಕೆ ಕೈನ ಕೆಳಬೇಕು. 3 4 5. ಸೊ ಹಾಗೆ ಫ್ರಂಟ್ ರೈಸ್ 1 2 3 4 5. ಸೊ ಈ ಥರ ನೀವು 5 ಒಂದು 2 ರೆಪಿಟೇಷನ್ ನೋಡಿದ್ರೆ ಆಲ್ಮೋಸ್ಟ್ ನಿಮ್ಮ ಶೋಲ್ಡರ್ ವಾರ್ಮ್ ಅಪ್ ಆಗಿರುತ್ತೆ. ಸೊ ಆ್ಯಕ್ಚುಲ್ ವರ್ಕೌಟ್ ಬಂದು ಇದೇ ಡಂಬಲ್ಗೆ ಮಾಡೋದು, ವೆಯ್ಟ್ ಏನು ರೈಸ್ ಮಾಡೋಲ್ಲ, ಏನಿಲ್ಲ. ಸೊ ಇದು 1 2 3 4 5 6 7 8. ಇದು 1 2 3, ನಿಧಾನ ಬಿಡಬೇಕು, 4 5 1. ಇದು ಅಷ್ಟು ನಿಧಾನ ಬಿಡಬೇಕು, 2 3 4 5 1 2 3 4 5. ಇದಾಗಿತ್ತು ಶೋಲ್ಡರ್ನ 4 ವರ್ಕೌಟ್ಗಳು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಅಂದರೆ ನಿಮಗೆ ಇಂಜುರಿ ಆಗಿದ ತಕ್ಷಣ ನೆಕ್ಸ್ಟು ಏನು ಫರ್ದರ್ ಸ್ಟೆಪ್ಸ್ ಏನು ತೊಗೊಬೇಕು, ಯಾರನ್ನ ಕನ್ಸಲ್ಟ್ ಮಾಡಬೇಕು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.